ಇದನ್ನ ಹೊರತುಪಡಿಸಿ ಈಗ ಕನ್ನಡ ಇಂಡಸ್ಟ್ರಿಯಲ್ಲೇ 200 ರೂಪಾಯಿ ಮಾಡಿರುವಂಥದ್ದು ಟಿಕೆಟ್ ದರವನ್ನ, ಇದೊಂದು ಖುಷಿ ಪಡೋ ವಿಷಯ. ಎಷ್ಟೋ ವರ್ಷದಿಂದ ಕಾದಿದ್ದು. ಸೊ ಏನು ಹೇಳ್ತೀರಾ? 200 ರೂಪಾಯಿ ಮಾಡೋದಿದೆಯಲ್ಲ, ಇದು ತುಂಬ ಒಳ್ಳೆ ಕೆಲಸ ರೀ. ಇದನ್ನು ಮಾಡೋದು ಹಿಂದೆ ತುಂಬ ಹೋಮ್ವರ್ಕ್ಗಳಾಗಿದೆಮ್ಮ. ತುಂಬ ಲಾಸು, ತುಂಬ ಕಳ್ಕೊಂಬಿಟ್ಟಿದ್ದೀವಿ ಇಂಡಸ್ಟ್ರಿ. ಎಷ್ಟು ಚಿತ್ರಮಂದಿರವನ್ನು ಕಳ್ಕೊಂಬಿಟ್ಟಿದ್ದೀವಿ. 3700-600 ಚಿತ್ರಮಂದಿರ ಇತ್ತು. ಇವತ್ತು ಎಷ್ಟು ಚಿತ್ರಮಂದಿರ ಇದೆ ಲೆಕ್ಕ ಹಾಕಿ. ಯಾತಕ್ಕೋಸ್ಕರ ಚಿತ್ರಮಂದಿರವೆಲ್ಲ ಮನೇಲಿ ಕೂತ್ಕೊಳ್ತು, ಒಂದು ಜನ ಬರಲಿ, ಒಬ್ರಿಗೋಸ್ಕರ ಶೋ ಮಾಡುವಂಥ ದಿನವೂ ನೋಡಿದೆ. ಏಕೆಂದರೆ ಒಂದು ಟಿಕೆಟ್ ಬಂದರೂ ಕೂಡ ಚಿತ್ರ ತೋರಿಸ್ಬೇಕು. ಆ ಪ್ರದರ್ಶಕನಿಗೆ ಎಷ್ಟು ಕಷ್ಟ ಆಗಿದೆ. ಓಕೆ, ಸೊ ಈ ಪ್ರದರ್ಶಕರ ಕಷ್ಟಗಳನ್ನು ಅರ್ಥಕೊಂಡು ಸಿನಿಮಾ ಯಾರಿಗೆ ಮಾಡೋದು? ಜನರಿಗೋಸ್ಕರ ಮಾಡೋದು. ಜನ ಚಿತ್ರಮಂದಿರದ ಒಳಗೆ ಬರಬೇಕು. ಜನ ಬಂದು ಆ ಸಿನಿಮಾ ನೋಡಲಿ, ಅದ್ರ ಬಗ್ಗೆ ವಿಮರ್ಶೆ ಮಾಡಿ ಆ ಸಿನಿಮಾಗೆ ಅವ್ರು ಬಂದ್ರೇ ನಮಗೆ ಅವ್ರಿಗೋಸ್ಕರ ನಾವು ಸಿನಿಮಾ ಮಾಡೋದು. ಆದ್ದರಿಂದ ಇವತ್ತು ಸರ್ಕಾರಕ್ಕೆ ಇದರ ಗಂಭೀರತೆ ಅರ್ಥ ಆಗಿದೆ. ಸರ್ಕಾರ ನಮಗೆ ಒಂದು ಅಭಯ ಹಸ್ತವನ್ನು ನೀಡಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಗೊತ್ತಾಯ್ತಾ? ಈ ಥರ ಒಂದು ನಿರ್ಧಾರ ಎಷ್ಟೋ ಜನರ ಒಂದು ಹೋರಾಟಗಳು ಇದ್ರ ಹಿಂದೆ ಇದೆ. ಆದರೆ ಅದೆಲ್ಲಕ್ಕಿಂತ ಮೆಜಾರಿಟಿ ಯಾರು? ಅಭಿಮಾನಿಗಳು. ಚಿತ್ರಮಂದಿರ ಖಾಲಿ ಇದೆ ಅಂದರೆ ಚಿತ್ರಮಂದಿರಕ್ಕೆ ಜನ ಬರಬೇಕು. ಚಿತ್ರಮಂದಿರಕ್ಕೆ ಜಾಸ್ತಿ ಜನ ಬಂದರೆ ಜಾಸ್ತಿ ಗಳಿಕೆ ಆಗುತ್ತೆ. ಚಿತ್ರಮಂದಿರದವರು ಬದುಕ್ತಾರೆ, ಎಲ್ಲರೂ ಬದುಕ್ತಾರೆ. ಇವತ್ತು ಉದ್ಯಮ ಬದುಕುತ್ತೆ, ಎಲ್ಲರೂ ಬದುಕ್ತಾರಲ್ಲಮ್ಮ. ಸ್ವಲ್ಪ ಜನಕ್ಕೆ ಕಷ್ಟ ಆಗ್ಬೋದು. ಒಂದು 8-10% 10 ಚಿತ್ರದ ಮಾಡಿದವ್ರಿಗೆ. ಯಾಕೆಂದರೆ ನಮ್ಮಲ್ಲಿ ಸೂಪರ್ ಸ್ಟಾರ್ಗಳೆಲ್ಲ ಇರೋದೆಲ್ಲ ಆ ಥರನೇ. ಅವ್ರಿಗೆ ಮಾತ್ರ ಕಷ್ಟ ಕೆಲವು ಸಲ. ಯಾಕೆಂತಂದರೆ ಅವರು ಸ್ವಲ್ಪ ಹೆಚ್ಚು ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡಿಕೊಂಡು ಮಾಡಿರೋಂಥವ್ರಿಗೆ ಒಂದು ಇದಾಗ್ಬೋದು. ಆದರೆ ಲಾಂಗ್ ರನ್ನಲ್ಲಿ ನೋಡಿ, ಅವ್ರ ಸಿನಿಮಾ ಹಿಂದಿತ್ತಲ್ಲ, ಹಾಗೆ ಲಾಂಗ್ ರನ್ನಲ್ಲಿ ಇದು ಕೆಲಸ ಮಾಡುತ್ತೆ. ಈಗ ಈ ಹಿಂದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹೊಸ ಹೊಸ ಸಿನಿಮಾ ಬರ್ತಾ ಇದೆ. 800 ರೂಪಾಯಿಂದ 1200 ರೂಪಾಯಿ ತನಕ ಇತ್ತು. ಆದರೆ ಅಲ್ಲಿ ತಿಂಡಿಗಳ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಇವಾಗ 200 ರೂಪಾಯಿ ಮಾಡಿದ್ರೆ ತಿಂಡಿಗಳ ಮೇಲೂ ಕೂಡ ರೇಟ್ ಜಾಸ್ತಿ ಹಾಕಿ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಾ ಅಂತ ಹೇಳಿ ಇವಾಗ ನ್ಯೂಸ್ ಬರ್ತಾ ಇರುವಂಥದ್ದು. ಅದಕ್ಕೆ ಏನು ಹೇಳ್ತೀರಮ್ಮ? ಹಾಗಾಗಕ್ಕೆ ಸಾಧ್ಯ ಇಲ್ಲ, ಹಾಗೆಲ್ಲ ಮಾಡಲ್ಲ ರೀ ಅವರು. ಈಗ ಅವ್ರು ಯಾತಕ್ಕೆ ಏನು ತಿಂಡಿಗೆ ಎಷ್ಟು ರೇಟ್ ಮಾಡ್ಬೋದು? ಜನ ಹೆಚ್ಚಂದ್ರೆ ತಿಂದೇ ಇರ್ಬೋದು ಅಲ್ವಾ? ಅಷ್ಟೇ, ಹಾಗೆಲ್ಲ ಮಾಡಲ್ರಿ. ಸೊ ಇದು ಈ ನಂಬಿಕೆ ನನಗಿದೆ, ಹಾಗೆಲ್ಲ ಮಾಡಲ್ಲ. ಇದೀಗ ಒಂದಷ್ಟು ಇವಾಗ ಡೆವಿಲ್ ಸಿನಿಮಾ ಆಗಿರ್ಬೋದು, ಕಾಂತಾರ ಸಿನಿಮಾ ಆಗಿರ್ಬೋದು, ಒಂದಷ್ಟು ಕೋಟಿ ದುಡ್ಡು ಹಾಕಿ ಮಾಡಿರುವಂಥದ್ದು. ಎಲ್ಲ ಒಂದು ಕಡೆ ಅವ್ರಿಗೆ ಇವಾಗ ಹೀರೋಗಾಗಿರ್ಬೋದು ಅಥವಾ ಡೈರೆಕ್ಟರ್ಗಾಗಿರ್ಬೋದು ಹೊಡೆತ ಆಗುವಂತಹ ಸಾಧ್ಯತೆ ಇದೆಯಾ ಅನ್ನುವಂಥದ್ದು? ಖಂಡಿತ ಇಲ್ಲಮ್ಮ. ಹೆಂಗಾಗತ್ತೆ ಹೇಳಿ? ಈ ಹಿಂದೆ ಕಾಂತಾರ ಬಂತು, ಪ್ರಪಂಚಕ್ಕೆ ಹೊಟ್ಟೋಯ್ತು ಆ ಸಿನಿಮಾ, ಇಡೀ ಪ್ರಪಂಚ ನೋಡ್ತು. ಈ 200 ರೂಪಾಯಿ ಇದು ರೇಟ್ ಆಫ್ ಅಡ್ಮಿಷನ್ ಇವತ್ತೇನಿದೆ ಅದೇ ರೇಟಲ್ಲೇ ಇತ್ತು. ಏನು ಹೆಚ್ಚು ಕಮ್ಮಿ ಆಯಿತು? ಖಂಡಿತ ಇಲ್ಲ ಅಮ್ಮ. ಕಾಂತಾರ ಇನ್ನೂ ಹೆಚ್ಚೆಚ್ಚು ಹೋಗುತ್ತೆ. ಕಾಂತಾರಕ್ಕೆ ಒಳ್ಳೆಯದಾಗತ್ತೆ. ಡೆವಿಲ್ಗೂ ಅಷ್ಟೇ, ಯಾರಿಗೂ ತೊಂದರೆ ಆಗಲ್ಲಮ್ಮ. ಇದು ಯಾರಿಗೂ ತೊಂದರೆ ಆಗಲಾರ್ದು. ಬಟ್ ಅಮ್ಮ, ಇವಾಗ ತಮಿಳು ಸಿನಿಮಾಗಳು ತಮಿಳುನಾಡಿಗಿಂತ ಕರ್ನಾಟಕದಲ್ಲೇ ಆದ್ಯತೆ ಜಾಸ್ತಿ ಆಗಿರುವಂಥದ್ದು. ಅವರು 300 ಕೋಟಿ 400 ಕೋಟಿ ಹಾಕಿ ಒಂದು ಸಿನಿಮಾವನ್ನ ಮಾಡಿರ್ತಾರೆ. ಬಟ್ ಈ 200 ರೂಪಾಯಿ ಅಂದಾಗ ಅವರಿಗೆ ಜಾಸ್ತಿ ಅಮೌಂಟ್ ಹೋಗ್ಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ಕೂಡ ಸ್ಟೇ ಆರ್ಡರ್ ತರುವಂತಹ ಕೆಲಸ ಈ ಹಿಂದೆ ಕೂಡ ಆಗಿತ್ತು ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಅವ್ರ ಊರಿನಲ್ಲಿ ಎಷ್ಟಿದೆ ಅಂತೆ, ಅವ್ರ ಊರಲ್ಲಿ ಎಷ್ಟಿದೆ ಅಂತ ಕೇಳ್ಕೊಂಡು ನಮ್ಮ ಊರಿಗೆ ಬರಲಿ ಅಲ್ವಾ? ಅದು ಎಲ್ಲರಿಗೂ ಕಾನೂನು ಎಲ್ಲರಿಗೂ ಒಂದೇ ಅಮ್ಮ. ನಿಮ್ಮೂರಿನಲ್ಲಿ ಎಷ್ಟಿದೆಯೋ ಅಷ್ಟೇ ನಮ್ಮೂರಲ್ಲೂ ಇರೋದು ಅಲ್ವಾ? ನಿಮ್ಮನ್ನು ನೋಡಿನೇ ನಾವು ಆ ಸ್ಟ್ರೇಟ್ ಇಟ್ಟಿರೋದು. ಸೊ ಅದರಿಂದ ಅವ್ರಿಗೆ ಯಾಕೆ ಬೇಜಾರಾಗುತ್ತೆ? ಅವರು ಅಲ್ಲಿ ಹೇಗೆ ಸಹಿಸ್ಕೊಂಡಿದ್ದಾರೆ ಅವ್ರ ಸಿನಿಮಾಗಳು, ಅಲ್ಲೂ ಕೂಡ ಎಲ್ಲ ಅವ್ರು ದೊಡ್ಡ ದೊಡ್ಡ ನಟರ ಜೊತೆ ಸಿನಿಮಾ ಮಾಡಿ ಅವರು ಅಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾರೆ. ಅದನ್ನು ಅಲ್ಲಿ ಅವ್ರ ಊರಲ್ಲಿ ಸಹಿಸ್ಕೊಂಡು ನಮ್ಮೂರಲ್ಲಿ ಬಂದುಬಿಟ್ಟು ಕೇಳಿದ್ರೆ ಹೆಂಗೆ?